ಖಾಸಗಿ ಬಸ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವೆ ಅಪಘಾತ ಸಂಭವಿಸಿದೆ. ಖಾಸಗಿ ಬಸ್ ಚಾಲಕ ಪುಂಡಲೀಕ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹರಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಪಘಾತದ ದೃಶ್ಯ ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೆಎಸ್ಆರ್ಟಿಸಿ ಬಸ್ಗೆ ಹಿಂಬದಿಯಿಂದ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಇನ್ನೂ 9 ಜನ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳಾಗಿವೆ. ಬೆಂಗಳೂರಿನಿಂದ ಕಲಬುರಗಿ ಕಡೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್, ಬೆಂಗಳೂರಿನಿಂದ ಯಾದಗಿರಿಗೆ ಹೊರಟಿದ್ದ ಖಾಸಗಿ ಬಸ್. ಗಾಯಾಳುಗಳು ಸ್ಥಳೀಯ ಸಿಂಧನೂರು ಆಸ್ಪತ್ರೆಗೆ ಸೇರಿಸಲಾಗಿದೆ. ಇನ್ನು ಈ ಪ್ರಕರಣ ಸ್ಥಳೀಯ ಪೊಲೀಸ್ ಠಾಣೆಯಾದ ತುರುವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಕ್ಸಿಡೆಂಟ್ನಲ್ಲಿ ಭಾಳಷ್ಟು ಮಕ್ಕಳಿಗೆ ತೊಂದರೆ ಆಗಿದೆ, ಬಸ್ನಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಆಗಿದೆ. ಇದ್ರ ಬಗ್ಗೆ ನನಗೆ ಅವತ್ತು ಫಸ್ಟ್ ಫೋನ್ ನನಗೆ ಬಂದದ್ದು. ಕಲ್ಲೂರು ಅಂದ್ಕೊಳ್ಳಿ ನಾನು ಇಮಿಡಿಯೇಟ್ಲಿ ಕಲ್ಲೂರು ಸಿರಿವಾರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಅವರು 10 ನಿಮಿಷ ಚೆಕ್ ಮಾಡಿ ಮಾನ್ಯ ಪೊಲೀಸ್ ಸ್ಟೇಷನ್ ಬರ್ತದೆ, ಕಪ್ಪಗಲ್ಲು ಅಂದರು. ಕಪ್ಪಗಲ್ಲು ಅಂದ್ಕೊಳ್ಳಿ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫಸ್ಟ್ ಇನ್ಫಾರ್ಮೇಷನ್ ನಾನೇ ಕೊಟ್ಟೆ. ಸೊ ಆಮೇಲೆ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಎಲ್ಲ ಮಾಹಿತಿ ಜಿಲ್ಲಾಧಿಕಾರಿಗಳಿಂದ ಬಂದಿದೆ. ಆದ ನಂತರ ಮುಖ್ಯಮಂತ್ರಿ ಜೊತೆಯಲ್ಲಿ ಮಧ್ಯಾಹ್ನ ಮಾತಾಡಿದ್ವಿ. ಅವರು ಸಹಿತ ತಕ್ಷಣ ಅದಕ್ಕೆ ಸ್ಪಂದಿಸಿದರು. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಬಂದಿದ್ದಾರೆ. ಈಗ ಪರಿಸ್ಥಿತಿ ಎಲ್ಲ ನೋಡಿದಾಗ ಸ್ವಲ್ಪ ಎಲ್ಲ ಸುಧಾರಿಸ್ತಾ ಇದೆ. ಒಂದು ಪೇಷಂಟ್ ಹುಡುಗಿ ಮಂಜುಶ್ರೀ ಅಂತೇಳಿ ವೆಂಟಿಲೇಟರ್ ಮೇಲಿತ್ತು. ನಿನ್ನೆ ಡಾಕ್ಟರ್ಸ್ ಎಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ವೆಂಟಿಲೇಟರ್ ತೆಗೆದಿದ್ದಾರೆ. ಈಗ ಪರವಾಗಿಲ್ಲ, ಪೊಸಿಷನ್ ಸ್ಟೆಬಿಲೈಸ್ ಆಗಿದೆ ಅಂತಾರೆ. ಆದರೂ ನಿಮಾನ್ಸಿಗೆ ಕಳಿಸೋಣ ಎಂಬುದು ಒಂದು ಅಬ್ಸರ್ವೇಷನ್ ಅವ್ರು ಮಾಡ್ತಾಯಿದ್ದಾರೆ. ಈಗ ನಿಮಾನ್ಸ್ ಡೈರೆಕ್ಟರ್ ಹತ್ರ ಸಹಿತ ಎಷ್ಟು ಮಕ್ಕಳಿಗೆ ಆಗಿದೆ ಸರ್? 17 ಮಂದಿ 70. ಟೋಟಲ್ ಎಷ್ಟು ಮಕ್ಕಳಿಗೆ ಆಗಿದೆ ಇನ್ಸಿಡೆಂಟಲ್ ಗಾಯ? ಈಗ ಈಗಿರೋರು 17. ಟೋಟಲ್ ಸಣ್ಣ ಪುಟ್ಟ ಹೊರಗಿದ್ದಾರೆ. ಈಗ ಅಸುರಕ್ಷದಲ್ಲಿದ್ದಾರೆ 11 ಮಂದಿ ಇದ್ದಾರೆ. 11 ಮಂದಿ ಇದ್ದಾರೆ. ಒಟ್ಟಿಗೆ ಈಗ ಗಾಯ ಆಗಿ ಹಾಸ್ಪಿಟಲ್ ಸೇರಿದವರು 27 ಮಂದಿ ಇದ್ದಾರೆ. ಉಳಿದಂಥವ್ರಿಗೆ ಭಾಳ ಸಣ್ಣ ಪುಟ್ಟ ಗಾಯ ಆಗಿ ಹಂಗೆ ಅವ್ರ ಮನೆಗೆ ಹೋಗಿದ್ದಾರೆ. ಸೊ ಬಸ್ನಲ್ಲಿ ಆಗಿರ್ತಕ್ಕಂಥವ್ರಿಗೂ ಸಹಿತ 4 ಜನರು ಇದ್ದಾರೆ. ಮಾನವೀಯ ಬಸ್ಸಲ್ಲಿ ಎಷ್ಟು ಜನ ಇದ್ರಂತ ಸರ್? ನಿಮ್ಗೆ ಅಧಿಕಾರಿಗಳಿಗೆ ಏನು ಮಾಹಿತಿ ಕೊಟ್ಟಿದ್ದಾರೆ? ಸ್ಕೂಲ್ ಬಸ್ನಲ್ಲಿ ಇದೆ. ಹೌದು, ಸ್ಕೂಲ್ ಬಸ್ನಲ್ಲಿ ಕೆಪಾಸಿಟಿಗೆ ಜಾಸ್ತಿ ಇದೆ, 40 ಮಂದಿ ಇದ್ದಾರೆ ಅಂತ ಹೇಳ್ತಾರೆ. ಸ್ಕೂಲ್ ಬಸ್ಸಲ್ಲಿ ಎಷ್ಟು ಜನ ಒಯ್ಬೇಕಿತ್ತು ಅಂತೆ? ಅದೇ 35 ಮಂದಿ ಒಯ್ಬೋದಂತೆ. ಮತ್ತೆ ಒಂದು 5 ಮಂದಿ ಹೆಚ್ಚಿದ್ದಾರೆ, ಒಂದು 5-6 ಮಂದಿ ಹೆಚ್ಚಿದ್ದಾರೆ. ಸೊ ಅದನ್ನೆಲ್ಲ ಈಗ FIR ಆಗಿದೆ. ಅದ್ರ ಬಗ್ಗೆ ಅಲ್ಲ, FIR ಆಗಿ ಏನಾಗಿದೆ ಏನು ಮಾಡಬೇಕು ನೋಡಿ. ಕಾನೂನು ಪ್ರಕಾರ ಏನು ಮಾಡಬೇಕು, ಯಾರ್ಯಾರ ಮೇಲೆ ತಗೋಬೇಕು ಮಾಡಿಲ್ಲ ಸರ್. 5 ದಿನ ಆಗಿದೆ, 2 ಮಕ್ಕಳು ಸಾವಾಗಿದ್ದಾವೆ, 2 ಮಕ್ಕಳು ಕಾಲು ಆ್ಯಕ್ಷನ್ ತಗೊಂತಾರೆ. ಈಗ ಗಾಯಗೊಂಡಿದ್ದಾರೆ. ಮತ್ತೆ ಏನಾಗಿದೆ ಸರ್ ಹೇಳಿ? ಇವತ್ತಿನವರೆಗೂ ಒಂದು ಸ್ಕೂಲಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ. FIR ಆಗಿದೆ, ಆದ್ರೆ